ದಾವಣಗೆರೆ ನಗರದ ಬೂದಾಳ್ ರಸ್ತೆಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಚರಂಡಿ ನೀರು ಸಂಪೂರ್ಣವಾಗಿ ರಸ್ತೆಗೆ ಹರಿದು ಬಂದಿದ್ದು, ದಿನಗೂಲಿ ಹಾಗೂ ಸಣ್ಣ ಮಟ್ಟದ ಹೋಟೆಲ್ ವ್ಯಾಪಾರಿಗಳ ಹೊಟ್ಟೆಯ ಮೇಲೆ ಹೊಡೆದಂತಾಗಿದೆ. ಹೌದು ಸ್ನೇಹಿತರೆ, ಈ ದುರಂತದ ಮಾಹಿತಿ ತಿಳಿಯುತ್ತಿದ್ದಂತೆ ಸಮಾಜ ಸೇವಕ ನೂರುಲ್ಲಾ ಅವರು ತಕ್ಷಣವೇ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸಂಕಷ್ಟದಲ್ಲಿರುವ ವ್ಯಾಪಾರಿಗಳು ಹಾಗೂ ಸ್ಥಳೀಯರ ಅಳಲನ್ನು ಆಲಿಸಿದ ಅವರು ಸಮಸ್ಯೆ ನಿವಾರಣೆಗೆ ಹಾಗೂ ಚರಂಡಿ ಸ್ವಚ್ಛತೆ ತಕ್ಷಣವೇ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಆಗ್ರಹಿಸಿದ್ದಾರೆ. ಏನಂದ್ರೆ ಇಲ್ಲಿ ಪ್ರಾಬ್ಲಮ್, ಯಾವಾಗ ಮಳೆ ಬಂದ್ರು ಫುಲ್ ನೀರು, ಈ ಕಡೆ ಮೊಣಕಾಲ್ ಮಠ ನೀರ್ ಬರುತ್ತೆ. ಯಾವಾಗ ನೀರ್ ಬಂದ್ರು ಮಳೆ ಬಂದ್ರೆ ಫುಲ್ ನೀರು, ಗಲೀಜ್ ನೀರು ಬಿಡಪ್ಪ. ಒಳ್ಳೆ ನೀರ್ ಅಂತ ಏನಿಲ್ಲ, ಎಲ್ಲ ಗಲೀಜ್ ನೀರ್ ಬರುತ್ತೆ. ಆಮೇಲೆ ಕಸ್ಟಮರ್ ಈಗ ನಾವು ಯಾವಾರ ಮಾಡ್ಕೊಂಡು ದುಡಿಯೋರು ಎಲ್ಲಾರು, ಎಲ್ಲ ಅಂಗಡಿಗಳು ಅದಾವ ಇಲ್ಲಿ. ಎಲ್ಲಾರು ಪ್ರತಿ ಒಂದ್ ಲೈನ್ ನಾಗ ದುಡ್ಕೊಂಡ್ ತಿಂತಿದಾರೆ. ಎಲ್ಲರಿಗೂ ತೊಂದ್ರೆ. ನೀರ್ ಬಂದ್ರೆ ಆಯ್ತಲ್ಲ, ಯಾವ ಕಸ್ಟಮರ್ ಬರಲ್ಲ, ಏನು ಬರಲ್ಲ, ನಮ್ಮ ಅಂಗಡಿಗಳು ನಡೆಯಲ್ಲ. ಬಾಡಿಗೆ ನೋಡಿದ್ರೆ 10,000 ರೂಪಾಯಿ ಬಾಡಿಗೆ ಇದಾವೆ. ಆದ್ರೂ ನಾವ್ ಹೆಂಗ್ ಜೀವನ ಮಾಡ್ಬೇಕಂತ ಕನ್ಸಲ್ಟ್ರು ಬಂದ್ರು, ಎಲ್ಲ ನೋಡ್ಕೊಂಡ್ ಹೋಗಿದಾರ. ಮುನ್ಸಿಪಾಲಿಟಿ ಮೇಡಮ್ ಅವ್ರು ಬಂದ್ರು, ಎಲ್ಲ ನೋಡ್ಕೊಂಡ್ ಮಾಡ್ತಾ ಇದ್ರೆ ನೀವು ಇವತ್ತಿಗೆ ಬಂದ್ರೆ ಮೇಡ ಸರ್. ಇಲ್ಲಿ ಮಾಡಿದ್ದೆಲ್ಲ ಅಡಿಗೆ ನಾವು ಚೆಲ್ಲಿ ಹೋಗ್ಬೇಕು. ನಮ್ಮ ಹೋಟ್ಲುಗಳೆಲ್ಲ ಎಲ್ಲ ಕಸ್ಟಮರ್ ಯಾರು ಗಲೀಜ್ ನೀರ್ ಇಲ್ಲಿ ಪೂರ್ತಿ ಮೋರಿ ನೀರು ಬಂದಿರ್ತತಿ. ನೋಡ್ರಿ, ನೀವೇ ನೀರ್ ನೋಡ್ರಿ. ಈಗ ಈ ಮಳೆ ಬರ್ತದಲ್ಲ ಸರ್, ಈ ನೀರು ಪೂರ್ತಿ ಯಾವಾಗ ಕ್ಲೀನ್ ಆಗುತ್ತೆ? 3 ದಿವಸ 4 ದಿವಸ ಬೇಕಾ ನೀರೆಲ್ಲ ಕ್ಲೀನ್ ಆಗಕ್ಕೆ, ಒಣಗಬೇಕಂದ್ರೆ. ಮತ್ತೆ ಮಳೆ ಬಂದ್ರೆ ಬಿದೇಗೋಳ ಇಲ್ಲಿ ಕಸ್ಟಮರ್ ಯಾವ ಬರಲ್ಲ. ಇಲ್ಲಿ ಕೆಸರು ಹಂಗೆ ಇರ್ತತಿ, ಯಾರ್ಯಾರು ಬರಲ್ಲ ಗಿರೇಗಳು. ನಾವೆಲ್ಲ ಮಾಡಿ ಚೆಲ್ಲಿ ಹೋಗ್ಬೇಕ. ಅಡಿಗೆ ಮಾಡಿದ್ದಲ್ಲ ದಿವಸ ದುಡ್ಕೊಂಡ್ರೆ ನಾವ್ ಏನ್ ಮಾಡಕ್ಕಾಗತ್ತೆ ಹೇಳಿ. ಬಂದ್ ಮಾಡ್ತೇವೆ ಅಂತ ನೋಡ್ಕೊಂಡು ಹೋದ್ರೆ ತಿರ್ಗಿ ಅವತ್ ನೋಡ್ಕೊಂಡು ಸುದ್ದಿ ಇಲ್ಲ ಇವತ್ತಿಗೂ. ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ನನ್ಗೆ ಇಲ್ಲಿಂದ ಸಾರ್ವಜನಿಕರು ಬಹಳ ದಿನದಿಂದ ಹೇಳ್ತಾ ಇದಾರೆ. ನಾನು ನನ್ನ ಕಣ್ಣಾರಿಂದ ನೋಡಿ ಸುಮ್ನೆ ಹೋಗ್ತಾ ಇದ್ದೆ. ಏನಕ್ಕಂದ್ರೆ ಬಿಡು, ಇದಕ್ಕಾದಂತ ಕಾರ್ಪೊರೇಟರ್ಗಳು ಇದಾರೆ, ಮತ್ತೆ MLA ಗಳು ಇದಾರೆ, ಸ್ಮಾರ್ಟ್ ಸಿಟಿ ಅವರು ಇದಾರೆ, ಮಾಡ್ತಾರೆ ಅನ್ಕೊಂಡ್ಬಿಟ್ಟು. ನನಗೆ ಯಾಕಂದ್ರೆ ನನ್ನ ಮನೆ ಇಲ್ಲಿ ಹಿಂದ್ಗಡೆನೆ ಇರೋದು. ಅದು ಬೇರೆ, ಇಲ್ಲಿ ಯಾವಾಗ ನೋಡಿದ್ರು ಮಳೆ ಬಂದ್ರೆ SPS ನಗರಲ್ಲಿ ಇಲ್ಲಿ ಒಳಗಡೆ ಕೆಳಗಡೆ ಡೌನ್ ಅಲ್ಲಿ ಆದ್ರೂ ಕೂಡ ಈ ಅಂಗಡಿ ಒಳಗಡೆ ಫುಲ್ ನುಗ್ಗಿ ನೀರು ಎಲ್ಲ. ಅದು ಒಳ್ಳೆ ನೀರಲ್ಲ, ಕೊಳಚಿ ಚರಂಡಿ ನೀರು, ಚೇಂಬರ್ ನೀರೆಲ್ಲ ಆಚೆ ಬರುತ್ತೆ. ಇದಕ್ಕೆಲ್ಲ ಗಮನ ಯಾರು ಕೊಡ್ಬೇಕಂದ್ರೆ ಸ್ಮಾರ್ಟ್ ಸಿಟಿ ಆಫೀಸರ್ಗಳು. ಏನ್ MLA ಬಂದ್ಬಿಟ್ಟು ಕೆಲಸ ಮಾಡಲ್ಲ. ಇದು MLA ತಪ್ಪಲ್ಲ. ಇದು ತಪ್ಪಿರೋದು ಯಾರ್ದಂದ್ರೆ ಕಾರ್ಪೊರೇಟರ್ಗಳು ಮತ್ತೆ ಸ್ಮಾರ್ಟ್ ಸಿಟಿ ಆಫೀಸರ್ಗಳು. ಅವ್ರು ಇದ್ರ ಬಗ್ಗೆ ಗಮನ ಕೊಡ್ಬೇಕು. ಅದು ಬಿಟ್ಬಿಟ್ಟು ಎಲ್ಲೋ ಕುತ್ಕೊಂಡು ಏನೋ ಒಂದು ಮಾಡೋದಲ್ಲ. ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರೆ ಬರೀ ಮರ ಹಾಕಿ, ಲೈಟ್ ಹಾಕಿ, ಸಿಮೆಂಟ್ ರೋಡ್ ಹಾಕಿದ್ರಲ್ಲ. ಇಂಥವುಗಳು ನೋಡ್ಬೇಕು. ಚಿಕ್ಕ ಅಂಗಡಿಗಳು ಇದಾವೆ, ಇವ್ರ ಜೀವನ ನಡಿಬೇಕಂದಂಗೆ. ಅದಕ್ಕೆ ನಾನು ಸ್ಮಾರ್ಟ್ ಸಿಟಿ ಆಫೀಸರ್ಗಳಿಗಾಗ್ಲಿ ಮತ್ತೆ ಈ ಕಾರ್ಪೊರೇಟರ್ MLA ಗಳಾಗ್ಲಿ ನಾನು ಮನವಿ ಮಾಡ್ತೀನಿ, ಆದಷ್ಟು ಬೇಗ ಇದಕ್ಕೆ. ಆಕ್ಚುಲಿ ಇಲ್ಲಿ ನೀರು ಹೋಗ್ಬೇಕಂದ್ರೆ 8 ರಿಂದ 10 ಇಂಚಿನ ಪೈಪ್ ಹಾಕ್ಬೇಕು. ಇವ್ರು ಯಾವ್ದೋ 4 ಇಂಚಿಂದ ಹಾಕಾರೆ. ಅದು ಮನೆಗಳಲ್ಲೂ ಹಾಕಲ್ಲ ಅಂತ ಚಿಕ್ಕದ ಅಂತಲ್ಲಿ ಎಲ್ಲಿ ಹೋಗುತ್ತೆ ನೀರು. ದಯವಿಟ್ಟು ಇದೊಂದು ಸ್ವಲ್ಪ ಗಮನ ಕೊಡ್ಲಿ ಅಂತ ನಾನು ಹೇಳ್ತೀನಿ ಸರ್.